ಈಗ ನಾವು ರಾಜಸ್ಥಾನದ ಪೋಖ್ರಾನ್ನಲ್ಲೂ ಕೂಡ ಪಾಕಿಸ್ತಾನ ದಾಳಿ ಶುರು ಮಾಡಿದೆ. ಡ್ರೋನ್ ದಾಳಿ ಮಾಡಿದೆ ಪಾಕಿಸ್ತಾನದ ಸೇನೆ. ಆ ಡ್ರೋನ್ಗಳು ಕೂಡ ಡಬ್ಬಾ ಡ್ರೋನ್ಗಳೇ. ಏನೋ ಭಯಂಕರ ತುಂಬ ಕಳಿಸಿದ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಏನಿಲ್ಲ, ಹೊಡೆದು ಉರುಳಿಸಿದ ಮೇಲೆ ಗೊತ್ತಾಯಿತು ಅದರಲ್ಲಿ ಏನೂ ಇಲ್ಲ ಅಂತ. ಖಾಲಿ ಡಬ್ಬ. ಯಾವ ಸ್ಕ್ರಾಪಿಂದ ಮಾಡಿದ್ದೋ ಗೊತ್ತಿಲ್ಲ. ಯಾಕೆ ಬಿಡ್ತು? ಅದರಲ್ಲಿ ಒಂದು ಷಡ್ಯಂತ್ರ ಇದೆ ಅದರದ್ದು. ಈ ರೀತಿ ಡ್ರೋನ್ ಬಿಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು ಉಡಾಯಿಸ್ತೀವಿ, ಹೊಡಿತೀವಿ. ಈ ಮುಖಾಂತರ ಭಾರತದ ಶಕ್ತಿ ಕಡಿಮೆ ಆಗಲಿ, ಅವ್ರದ್ದೇನೋ ಅವ್ರ ಅಪ್ಪನ ಗಂಟು ಹೋಗಬೇಕು. ಯಾವನೋ ಕೊಟ್ಟಿರುವಂಥ ಡಬ್ಬಾ ಡ್ರೋನ್ ಹಾರಿಸ್ಬಿಟ್ರಾಯ್ತಪ್ಪ. ಪೋಖ್ರಾನಲ್ಲೂ ಕೂಡ ಶುರು ಮಾಡಿದೆ. ನಿಮಗೆ ಗೊತ್ತಿದೆ, ಪೋಖ್ರಾನಲ್ಲೇ ಭಾರತದ ಅಣುಪರೀಕ್ಷೆ ಆಗಿದ್ದು. ಫಿರೋಜ್ಪುರ್ನಲ್ಲೂ ಕೂಡ ಪಾಕಿಸ್ತಾನ ಈ ಪ್ರಯತ್ನ ಮಾಡಿತು. ಡ್ರೋನ್ಗಳನ್ನು ಭಾರತ ಸೇನೆ ನಿಷ್ಕ್ರಿಯಗೊಳಿಸಿದೆ. ಪಂಜಾಬ್ನ ಫಿರೋಜ್ಪುರ್ ಬೇಕು ಅಂತಲೇ ಮಂದಿರಗಳನ್ನು, ಮಸೀದಿಗಳನ್ನು, ಗುರುದ್ವಾರಗಳನ್ನು ಟಾರ್ಗೆಟ್ ಮಾಡ್ತಿರುವಂಥ ಪಾಕಿಸ್ತಾನ. ಎಲ್ಲಿ ನೋಡಿದ್ರಲ್ಲಿ ಸೈರನ್ ಮೊಳಗ್ತಾ ಇದೆ. ಪಂಜಾಬ್ನ ಫಿರೋಜ್ಪುರ್ನಲ್ಲಿ ಪಾಕ್ ದಾಳಿ ಆರಂಭಿಸಿತು. ಡ್ರೋನ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಟ್ಟಿದೆ. ಇದು ಸದ್ಯದ ಸ್ಥಿತಿಗತಿಗಳು. ಜಮ್ಮು ಕಾಶ್ಮೀರದ 7 ಸ್ಥಳಗಳ ಮೇಲೆ ಇಲ್ಲಿ ತನಕ ದಾಳಿಯಾಗಿದೆ. ಸಾಂಬಾ, ಫಿರೋಜ್, ಪೋಖ್ರಾನ್, ಪೂಂಚ್, ಉರಿ, ನೌಗಮ್ ಸೇರಿದಂತೆ ಒಟ್ಟು ಹಲವೆಡೆ ದಾಳಿಗೆ ಪ್ರಯತ್ನ ಪಡಲಾಗಿದೆ. ಕತ್ತಲಾಗ್ತಿದ್ದಂಗೆ ಈ ರಾಕ್ಷಸರಿಗೂ ಕೂಡ ಕತ್ತಲಾಗ್ತಾ ಆಗ್ತಾ ಶಕ್ತಿ ಜಾಸ್ತಿ ಆಗ್ಬಿಡ್ತಿತ್ತಂತೆ. ಪಾಕಿಸ್ತಾನಕ್ಕೂ ಅಷ್ಟೇನೆ ಕತ್ತಲಾಗ್ತಿದ್ದಂಗೆ ಶುರು ಆಗಿಬಿಡುತ್ತೆ ಅದರದ್ದು. ಅದೇನಾದರೂ ಒಂದು ಕೊಟ್ಟರೆ ನಾವು 10 ಕೊಟ್ಟರೆ ಸರಿ ಹೋಗುತ್ತೆ. ಇವರಿಗೆ ಏಟೇ ಸರಿ. ಒಳ್ಳೆಯ ಮಾತಿಂದ ಹೇಳಿದ್ರೆ ದಮ್ಮಯ್ಯ ದಪ್ಪಯ್ಯ ಅಂದರೆ ಇವ್ರದ್ದು ನಡೆಯಲ್ಲ ಇವ್ರದ್ದು. ಯಾಕಂದರೆ ಈ ಕುಲವೇ ಅಂಥದ್ದು ಪಾಕಿಸ್ತಾನದ ಕುಲ. ಜಗತ್ತಿನಾದ್ಯಂತ ಏನು ಅಂದರೆ ಅವರು ಭಯೋತ್ಪಾದನೆಯನ್ನು ಹರಡಬೇಕು, ಅದು ಅವರ ಧ್ಯೇಯವಾಕ್ಯ. ಯುವಕರಿಗೆ ಕೆಲಸ ಕೊಡುವಂಥ ಶಕ್ತಿ ಇಲ್ಲ, ಹೆಣ್ಮಕ್ಳುಗಳನ್ನು ಚೆನ್ನಾಗಿ ನಡೆಸ್ಕೊಳ್ಳೋವಂಥ ಯೋಗ್ಯತೆ ಇಲ್ಲ, ದೇಶ ಮುನ್ನಡೆಸುವಂಥ ತಾಕತ್ತಿಲ್ಲ, ದೂರದೃಷ್ಟಿ ಮೊದಲೇ ಇಲ್ಲ. ಪುಕ್ಸೆಟ್ಟ ಸಿಕ್ಕಿರುವಂಥ ನೆಲ, ಪುಕ್ಸೆಟ್ಟ ಸಿಕ್ಕಿರುವಂಥ ನೀರು, ಪುಕ್ಸೆಟ್ಟ ಸಿಕ್ಕಿರುವಂಥ ಗಾಳಿ. ಇವರಪ್ಪನ ಗಂಟೇನು ಹೋಗಬೇಕು? ಸಿಕ್ಕಷ್ಟು ಲೂಟಿ ಮಾಡ್ಕೋಬೇಕು, ಆಮೇಲೆ ಬೇರೆ ದೇಶದಲ್ಲಿ ಹೋಗಿ ನೆಲೆ ನಿಲ್ಲಬೇಕು. ಸೇನಾಧಿಕಾರಿಗಳ ಕೆಲಸ ಅದನ್ನೇ.